ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಗನನ್ನ ನೆನೆದು ಜಿಟಿ ದೇವೇಗೌಡರು ಕಣ್ಣೀರನ್ನ ಹಾಕಿರುವಂತ ಘಟನೆ ಇವತ್ತು ನಡೆದಿದೆ. ಎಲ್ಲಿ ವೇದಿಕೆ ಮೇಲೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ. ಮೈಸೂರಿನ ಕೆಒಯು ಘಟಿಕೋತ್ಸವ ಭವನದಲ್ಲಿ ಕಣ್ಣೀರು ಹಾಕಿದ್ದಾರೆ. ಜಿಟಿಡಿ ಪತ್ನಿ ಲಲಿತಾ ಅವರಿಗೆ ಸಹಕಾರ ಸೇವಾ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಅಭಿನಂದನಾ ಸಮಾರಂಭವನ್ನ ಇಟ್ಕೊಂಡಿದ್ರು. ಪುತ್ರ ಶಾಸಕ ಹರೀಶ್ ಗೌಡ ಹೊರತುಪಡಿಸಿ ಕುಟುಂಬದವರೆಲ್ಲ ಇದರಲ್ಲಿ ಭಾಗಿಯಾಗಿರ್ತಾರೆ. ಕಾರ್ಯಕ್ರಮದಲ್ಲಿ ಭಾಷಣಕ್ಕೆ ನಿಂತ ಕೂಡಲೇ ಜಿಟಿಡಿ ಕಣ್ಣೀರು ಹಾಕಿದ್ದಾರೆ. 2 ವರ್ಷದಿಂದ ಪ್ರತ್ಯೇಕ ಜೀವನವನ್ನ ಪುತ್ರ ಹರೀಶ್ ಗೌಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ನೋವಿನಲ್ಲಿ ಪುತ್ರನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಪರಮ ಪೂಜ್ಯ ನಿರ್ಮಲಾನಂದ ಪರಮ ಪೂಜ್ಯ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಘಟಿಕೋತ್ಸವದಲ್ಲಿ ಈ ಪ್ರಶಸ್ತಿ ಕೊಡುವಂಥ ಸಂದರ್ಭದಲ್ಲಿ ಮಾತನಾಡಕ್ಕೆ ಮುಂದಾದರು. ಆವಾಗ ಏಕಾಏಕಿಯಾಗಿ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಭಾಗಿಯಾದಾಗ ಮಗ ಮಾತ್ರ ಇಲ್ಲ ಅಂದಾಗ ನೋವು ಅವ್ರನ್ನ ಕಾಡ್ತಾ ಇದೆ. ಕಳೆದ 2 ವರ್ಷದಿಂದಲೂ ಕೂಡ ಮಗ ಜೊತೆಗಿಲ್ಲ. ಶಾಸಕ ಹರೀಶ್ ಗೌಡರು ಅದು ಯಾಕೆ ದೂರ ಆದರೂ ಏನು ಅನ್ನೋದು ಸ್ಥಳೀಯರಿಗೆಲ್ಲ ಗೊತ್ತಿದೆ. ಯಾರು ದೂರ ಮಾಡಿದ್ರು ಅನ್ನೋದು ಕೂಡ ಸ್ಥಳೀಯರಿಗೆ ಗೊತ್ತಿದೆ.